ನೇರವಾಗಿ ಸತ್ಯ, ವಸ್ತುನಿಷ್ಠ ಮತ್ತು ವಾಸ್ತವ ಸಂಗತಿಗಳನ್ನು ತಪ್ಪಿಸಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂತಹ ಅಸ್ತ್ರ. ಅದರಲ್ಲಿ ಮುಖ್ಯವಾಗಿ ತಮ್ಮ ಕೈಯಲ್ಲಿರ್ತಕ್ಕಂಥ ಲೇಖನಿ ಏನೇನಿದೆ ಅದು ಬಹಳ ಪ್ರಭಾವವನ್ನು, ಬಹಳ ಬಲವನ್ನು ಹೊಂದಿರತಕ್ಕಂಥ ಒಂದು ಅಸ್ತ್ರ. ಯಾವುದೇ ವೆಪನ್ಗಿಂತನೂ ಅದು ಹೆಚ್ಚು ಪ್ರಬಲವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದ್ದರಿಂದ ನಾವು ಮಾಧ್ಯಮದವರು ಏನಿದ್ದೀರಾ, ಈ ಒಂದು ಅಸ್ತ್ರವನ್ನು ಸಮಾಜಮುಖಿಯಾಗಿ ಜನಪರ ಕಾಳಜಿಗೋಸ್ಕರ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಕೋರಿಕೊಳ್ತೇನೆ ಮತ್ತು ಆಶಿಸ್ತೇನೆ. ಅದೇ ರೀತಿಯಾಗಿ ಈ ಪ್ರಮುಖವಾಗಿ ಪತ್ರಿಕೋದ್ಯಮ, ಅದರಲ್ಲಿ ಮುಖ್ಯವಾಗಿ ಸಣ್ಣ ಪತ್ರಿಕೆಗಳೇನಿದ್ದಾವೆ ಅವು ಈ ನಮ್ಮ ಜನರ ನಾಡಿ ಮಟ್ಟವನ್ನು ನಾವು ತಿಳ್ಕೊಳ್ಳಿಕ್ಕೆ ಭಾಳಷ್ಟು ಸಹಾಯ ಮಾಡ್ತೇವೆ. ಸಾಮಾನ್ಯವಾಗಿ ನಾವು ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇವೆ, ಯಾವುದೇ ಒಂದು ಪ್ರದೇಶಕ್ಕೆ ನಾವು ಹೋದಾಗ, ಯಾವುದೇ ಒಂದು ಪೋಸ್ಟ್ಗೆ ನಾವು ನೇಮಕ ಆದಾಗ ಅಲ್ಲಿ ಪ್ರಮುಖವಾಗಿ ಕೆಲವೊಂದು 5 P ಅಂತ ನಾವು ಹೇಳ್ತೇವೆ. ಸ್ಥಳೀಯ ಜನರನ್ನು ತಿಳ್ಕೊಬೇಕು, ಸ್ಥಳೀಯ ಪತ್ರಿಕೆಯನ್ನು ತಿಳ್ಕೊಬೇಕು, ಸ್ಥಳೀಯ ಪೊಲಿಟಿಷಿಯನ್ಸ್ಗಳನ್ನು ತಿಳ್ಕೊಬೇಕು. ಈ ರೀತಿಯಾಗಿ ನಾವು ಮಾಧ್ಯಮ ಭಾಳ ಮಹತ್ತರವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದನ್ನು ನಾವು ಮುಂದುವರಿಸಿಕೊಂಡು ಜವಾಬ್ದಾರಿತವಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮತ್ತು ಈ ಸಂಪಾದಕರ ಮತ್ತು ವರದಿಗಾರರ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಲಿ ಅಂತೇಳಿ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಮತ್ತು ಸಭಿಕರಿಗೆ ಮತ್ತೊಮ್ಮೆ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೊತೆಗೆ ಇವತ್ತು ಈ ಕಾರ್ಯಕ್ರಮದಿಂದ ನಾವು ತ್ವರಿತವಾಗಿ ನಿರ್ಗಮಿಸಬೇಕಾಗ್ತದೆ. ಯಾಕೆಂದರೆ 11:15 ಈಗಾಗಲೇ ನಮ್ಮ ವಾರದ ಪತ್ರಿಕಾಗೋಷ್ಠಿ, ಮಾಧ್ಯಮದ ಮಿತ್ರರೊಂದಿಗೆ ನಮ್ಮ ಪತ್ರಿಕಾಗೋಷ್ಠಿ ಇದೆ. ಪ್ರತಿ ವಾರ ನಾವು ನಿಯತವಾಗಿ ಮಾಡ್ತಾ ಇದ್ದೀವಿ. ನಿನ್ನೆ ರಜಾ ದಿವಸ ಇದ್ದರೆ ಪ್ರತಿ ಮಂಗಳವಾರ ಮಾಡ್ತಕ್ಕಂಥದ್ದು, ಬಟ್ ನಿನ್ನೆ ರಜಾ ಇದ್ದರಿಂದ ಇವತ್ತಿಗೆ ಶಿಫ್ಟ್ ಮಾಡಿದ್ದೀವಿ. ಹೀಗಾಗಿ ಅವರಲ್ಲಿ ಕಾಯ್ತಾ ಇರ್ತಾರೆ. ಅದರಿಂದ ನಮ್ಮೆಲ್ಲರ ಒಂದು ಅಪ್ಪಣೆಯನ್ನು ಪಡೆದು ನಾನು ಇಲ್ಲಿಂದ ನಿರ್ಗಮಿಸ್ತೇನೆ. ಆದರೆ ನಮ್ಮ ಅಧಿಕಾರಿಗಳು ಇಲ್ಲಿ ಇರ್ತಾರೆ. ತಮಗೆ ಅಪರಾಧ ತಡೆ ಬಗ್ಗೆ, ಅಪರಾಧ ತಡೆ ಮಾಸಾಚರಣೆ ಬಗ್ಗೆ ಮತ್ತು ಈ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ ಮಾಹಿತಿಗಳನ್ನು ನೀಡಲಿಕ್ಕೆ ತಾವು ಕೋರ್ಕೊಂಡಿರ್ತೀವಿ. ಅದಕ್ಕೆ ಅನುಗುಣವಾಗಿ ನಮ್ಮ ಅಧಿಕಾರಿಗಳು ACP ಕಪ್ಪನವರು ಇಲ್ಲಿ ಬರ್ತಾರೆ. ಅವರು ತಮ್ಮೊಂದಿಗೆ ಸಂವಾದವನ್ನು, ಚರ್ಚೆಯನ್ನು ಮುಂದುವರಿಸ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ನಮಸ್ಕಾರ.